ದೇವೇಗೌಡರು ಸೋತಂತದ್ದು ದೇವೇಗೌಡರಿಗೆ ಆದಂತ ನಷ್ಟ ಅಲ್ಲ. ಅದು ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಜನತೆ, ನನ್ನ ರೈತರೇನಿದ್ದೀರಿ, ನಿಮ್ಮಗಳಿಗೆ ಆದಂತ ನಷ್ಟ. ದೇವೇಗೌಡರ ಮೇಲೆ ಇದ್ದಂತ ಒಂದು ಅಸೂಯೆ, ಹೊಳೆನರಸೀಪುರದಲ್ಲಿ ಗೆದ್ದಂತ ವ್ಯಕ್ತಿಯನ್ನ, ಶಾಸಕರನ್ನ, ಯಾವ ದೇವೇಗೌಡರು ಅವರ ಜೀವನವೆಲ್ಲ ನೀರಾವರಿಗೆ ಅವರ ಜೀವನ ಮುಡುಪಿಟ್ಟಿದ್ರು, 1962ನೇ ಇಸ್ವಿನಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನ ಕಾವೇರಿ ನೀರಿನ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಥಮವಾಗಿ ಮಂಡನೆ ಮಾಡಿದಂತ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ ಇದ್ರೆ ಈ ಜಿಲ್ಲೆಯಿಂದ ಆಶೀರ್ವಾದ ಮಾಡಿ ಏನು ಕಳಿಸಿದ್ರಿ? ಇವತ್ತು ನೀವು ಅವ್ರನ್ನ ತಾತ ಅಂತ ಕರೀಬಹುದು. ಅವತ್ತು ಪ್ರಥಮವಾಗಿ ಅವರು 27-28ನೇ ವಯಸ್ಸಿನಲ್ಲಿ ನೀವು ಆಶೀರ್ವಾದ ಮಾಡಿದಾಗ ನಿಮ್ಮ ಮನೆಯ ಮಗನ್ನ ಇವತ್ತು ಕರ್ನಾಟಕದ ನೀರಾವರಿಯ ಹೋರಾಟಕ್ಕೆ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ನಂಬಿಕೆಯಿಂದ ಕಳಿಸಿದ್ದೀರಿ. ಅವರ ಜೀವನ ಎಲ್ಲ ನಿರಂತರವಾಗಿ ನೀರಾವರಿಗೆ ಹೋರಾಟ ಮಾಡಿದ್ದಾರೆ. 89ರಲ್ಲಿ ಅವರು ಸೋತ ಹಿನ್ನೆಲೆ ಹೊಳೆನರಸೀಪುರದಿಂದ ಅವರ ವಿರುದ್ಧ ಗೆದ್ದಂಥ ವ್ಯಕ್ತಿಯನ್ನು ನೀರಾವರಿ ಮಂತ್ರಿ ಮಾಡಿದ್ರು. ನನ್ನ ಮಾಧ್ಯಮದ ಸ್ನೇಹಿತರು ಈ ವಿಷಯಗಳನ್ನು ಜನತೆಗೆ ನೆನಪಿಸಬೇಕು ಅನ್ನೋದು ನನ್ನ ಮನವಿ. ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ತಮಿಳುನಾಡಿನಲ್ಲಿ ನೀರಿನ ಅಭಾವ ಅಂತೇಳಿ ತಮಿಳುನಾಡಿನ ನೀರಾವರಿ ಸಚಿವರು ರಾಜ್ಯದ ನೀರಾವರಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದ್ರೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಅವರು ಯಾವೊಂದು 50 ವರ್ಷದ ಅವಧಿ ಮೀರಿ, ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಏನು KRS ಕಟ್ಟಬೇಕಾದರೆ ಅಗ್ರಿಮೆಂಟ್ ಆಗಿತ್ತು, ಆ ಅವಧಿ ಮೀರಿ ಹೋಗಿತ್ತು. ಮತ್ತೆ ಪುನಃ ಟ್ರಿಬ್ಯುನಲ್ನ ರಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಆಗ ಹಿಂದೆ ಇದ್ದಂಥ ಸರ್ಕಾರಗಳು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದೇವೇಗೌಡರು ಪ್ರಥಮ ಬಾರಿಗೆ 28 ವರ್ಷಗಳ ನಂತರ ನೀರಾವರಿ ಮಂತ್ರಿಗಳಾಗಿ ಯಾವ ರೀತಿ ಅವತ್ತು ಈ ಒಂದು ನೀರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, 83ರಲ್ಲಿ ನೀರಾವರಿ ಮಂತ್ರಿಗಳಾಗಿ ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅವತ್ತು ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ತಮಿಳುನಾಡಿನ ಮನವಿಯನ್ನು ತಿರಸ್ಕಾರ ಮಾಡಿ ನಮಗೆ ಟ್ರಿಬ್ಯುನಲ್ನ ನೀವು ರಚನೆ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದರ ಹಿನ್ನೆಲೆ ಯಾವ ಟ್ರಿಬ್ಯುನಲ್ ರಚನೆ ಆಯಿತು, ನಮ್ಮ ರಾಜ್ಯಕ್ಕೆ, ನಮ್ಮ ಕಾವೇರಿ ಜಲಾನಯ ಪ್ರದೇಶದ ಈ ಒಂದು 5-6 ಜಿಲ್ಲೆಗಳಿಗೆ ಅವರ ಬದುಕಿನ ಮೇಲೆ ಪೆಟ್ಟನ್ನ ಕೊಟ್ಟತಕ್ಕಂಥ ತೀರ್ಮಾನ ಅವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ರು. ಚುನಾವಣೆಯಲ್ಲಿ ಸೋತಿದ್ರು. ನನ್ನ ನಾಡಿನ, ನನ್ನ ರೈತರ ನೀರು, ನಮ್ಮ ನೀರು ಏನು ಹೋರಾಟ ಮಾಡಿದ್ದಾರೆ ಅದೊಂದು ಇತಿಹಾಸ ಇದೆ. ನೀವು ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಇವತ್ತು ಯಾವ ತುಮಕೂರಿನ ಬಗ್ಗೆ ಚರ್ಚೆ ಮಾಡ್ತಾರೆ, ದೇವೇಗೌಡರ ಹೋರಾಟದ ಪ್ರತಿಫಲ ಹೇಮಾವತಿಯನ್ನ ಜಲಾಶಯವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ತುಮಕೂರಿನವರಿಗೆ ನೀರೆಲ್ಲಿ ದೊರಕ್ತಾ ಇತ್ತು? ತುಮಕೂರಿನ ಜನ, ಅಲ್ಲಿ ರಾಜಕಾರಣಿಗಳು ದೇವೇಗೌಡರ ಮೇಲೆ ಅಪ್ರಚಾರ ನಿರಂತರವಾಗಿ ಮಾಡಿದ್ರು. ದೇವೇಗೌಡರು ಹಾಸನ ಜಿಲ್ಲೆಯಿಂದ ರೇವಣ್ಣ ಅವರು, ದೇವೇಗೌಡರು ಎಲ್ಲಾ ನೀರನ್ನು ಹಾಸನ ಜಿಲ್ಲೆಗೆ ಬಳಕೆ ಮಾಡ್ಕೋತಾ ಇದ್ದಾರೆ, ತುಮಕೂರಿಗೆ ದ್ರೋಹ ಮಾಡಿದ್ದಾರೆ. ಇದು ಅಲ್ಲಿಯ ಕಾಂಗ್ರೆಸ್ ಮತ್ತು ಬೇರೆ ವಿರೋಧಿಗಳು ದೇವೇಗೌಡರ ಬಗ್ಗೆ ಯಾವೊಂದು ಜನಗಳಲ್ಲಿ ಅಸೂಯೆ ಹುಟ್ಟಿಸಿದ್ರು, ಅಪನಂಬಿಕೆಯನ್ನು ಹುಟ್ಟಿಸ್ತಾ ಬಂದರು. ಈ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ದೇವೇಗೌಡರು ಒಂದು ಬಾರಿ ಸೋತಿದ್ದ ಪ್ರತಿಫಲ ಈ ಕಾವೇರಿಗೆ ಆದಂತ ಒಂದು ಅನ್ಯಾಯ. ಇವತ್ತು ಸಹ ಮುಂದಿನ 1ನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಅವ್ರಿಗೆ ಇರ್ತಕ್ಕಂಥದ್ದು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಇನ್ನೊಂದು ಏಪ್ರಿಲ್ ತಿಂಗಳಿನವರೆಗೆ ಅವ್ರಿಗೆ ಅವಕಾಶ ಇದೆ. ಅವ್ರು ಹೇಳ್ತಾರೆ, ನಮ್ಮ ಈಗಿನ ಸಭಾಪತಿಗಳಿಗೆ ಮನವಿ ಮಾಡಿದ್ದಾರೆ, ಒಂದು ಅವಕಾಶ ಕೊಡಿ, ಕೊನೆಯ ಹಂತದಲ್ಲಿ ಈ ನೀರಿನ ಹಂಚಿಕೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನನ್ನ ಕೊನೆಯ ಅಧಿವೇಶನ ನಾನು ಇವತ್ತು
ಕೊನೆಯದಾಗಿ ನನ್ನ ಒಂದು ರಾಜ್ಯಸಭಾ ಅವಧಿ ಮುಗಿತಾ ಇದೆ. ಈ ನಾಡಿನ ಜನತೆ ಈ ರಾಜ್ಯಕ್ಕೆ ಕಣ್ಣು ತರಿಸಲಿಕ್ಕೆ, ಈ ದೇಶದ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಣ್ಣು ತರಿಸಲಿಕ್ಕೆ ಒಂದು ಅರ್ಧ ಗಂಟೆ ನನಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇವತ್ತು ಆ 94ನೇ ವಯಸ್ಸಿನಲ್ಲಿ ಇದು ನಡೀತಾ ಇದೆ. ಇದು ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಈ ರಾಜ್ಯದಲ್ಲಿ ನಾನು ಎದೆ ತಟ್ಟುಕೊಂಡು ಹೇಳ್ತೇನೆ, ನಮ್ಮ ಸೂರಜ್ ಹಾಸನಾಂಬೆಯನ್ನ 2-3 ಸಲ ನೆನೆಸ್ಕೊಂಡ. ಈಗ ನಾವಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು, ಈ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥದ್ದು, ದೇವರನ್ನ ನಂಬಿ ಬದುಕಿದ್ದೇವೆ. ದೇವೇಗೌಡರು ನಮಗೆ ಕಲಿಸಿರ್ತಕ್ಕಂಥದ್ದು, ನೀವು ಏನೇ ಮಾಡಿದ್ರು ದೇವರನ್ನ ನಂಬಿ ನಿಮ್ಮ ಕೆಲಸ ಮಾಡಿ ಅಂತಕ್ಕಂಥದ್ದು. ನಾವು ಅದೇ ಸಾಲಿನಲ್ಲಿ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ದೇವೆ. ಆಕಸ್ಮಿಕವಾಗಿ 2 ಬಾರಿ ಮುಖ್ಯಮಂತ್ರಿ ಆದೆ. ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈ ಸರ್ಕಾರ ಬಂದು 2.5 ವರ್ಷದಲ್ಲಿ 2800ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಪುನಃ ಆತ್ಮಹತ್ಯೆ ಆಯಿತು. ರೈತ ಕುಟುಂಬದಲ್ಲಿ ಅದರ ಬಗ್ಗೆ ಕಿಂಚಿತ್ತು ಈ ಸರ್ಕಾರಕ್ಕೆ ಪಶ್ಚಾತ್ತಾಪ ಇಲ್ಲ. ಅದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಇವತ್ತು ಮೆಕ್ಕೆಜೋಳ ಬೆಳೆದಿದ್ದೀರಿ, ಉತ್ತರ ಕರ್ನಾಟಕದ ನಮ್ಮ ನಾಯಕರುಗಳು ಬಂದಿದ್ದಾರೆ, ತೊಗರಿ ಬೆಳೆದರು, ಕಡಲೆ ಬೆಳೆದಿದ್ದಾರೆ. ಈ ಸರ್ಕಾರ ಯಾವ ಸಮಯದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ MSP ದರದಲ್ಲಿ ಬೆಲೆ ಕಡಿಮೆ ಆದರೆ ಮಧ್ಯಸ್ಥಿಕೆ ವಹಿಸಿ ಸರ್ಕಾರ ಇವತ್ತೇನು ಕೊಂಡ್ಕೋಬೇಕು ರೈತರಿಂದ, ಕೊಂಡ್ಕೊಳ್ತಕ್ಕಂಥ ಕೆಲಸಕ್ಕೆ ತಕ್ಷಣ ಕೈ ಹಾಕಲಿಲ್ಲ. ಯಾವುದು ನಿಜವಾದ ರೈತರ ಸರ್ಕಾರ, ಯಾವುದು ಇವತ್ತು ಅಹಿಂದ ಸರ್ಕಾರ. ಅಹಿಂದದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಕುಟುಂಬಗಳು ರೈತ ಸಮಾಜದವರಲ್ವೇ ಕೇಳಲಿಕ್ಕೆ ಬಯಸ್ತೀನಿ. ನಾಡಿನ ಅಹಿಂದ ಹೆಸರಿನ ರಾಜಕಾರಣವನ್ನ ಮುಂದಿಟ್ಟು ನಿಮ್ಮಗಳಿಗೆ ದ್ರೋಹವನ್ನ ಬಗಿತಾ ಇರ್ತಕ್ಕಂಥ ಈ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೆಕ್ಕೆಜೋಳ ಬೆಳೆದಂತ ರೈತರು ಬೀದಿಗೆ ಬಂದಿದ್ದಾರೆ, ತೊಗರಿ ಬೆಳೆದಂತ ರೈತರು ಗುಲ್ಬರ್ಗಾದಲ್ಲಿ ಬೀದಿಗೆ ಬಂದಿದ್ದಾರೆ. ಇವರು ಯಾವಾಗ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ? ಯಾವಾಗ ನನ್ನ ರೈತರು ಅವರ ಸಾಲ ತೀರಿಸ್ಲಿಕ್ಕಾಗದೆ ಬೆಳೆಗೆ ಸಾಲ ಮಾಡ್ಕೊಂಡಿರ್ತಾರೆ ಖಾಸಗಿಯವರ ಹತ್ರ, ಅವ್ರ ಸಾಲ ತೀರಿಸ್ಲಿಕ್ಕಾಗದೆ ಯಾರು ಸಾಲ ಕೊಟ್ಟಿರ್ತಾನೆ ಅವನು ಒತ್ತಡಕ್ಕೆ ಮಣದು ಅವ್ರು ಕೇಳಿದಷ್ಟು ಬೆಲೆಗೆ ಆ ಬೆಳೆ ಏನು ಕೊಡ್ತಾರೆ. ಆದ ನಂತರ ಈ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ. ಆ ಖರೀದಿ ಕೇಂದ್ರಕ್ಕೆ ಬೆಳೆ ತಗೊಂಡೋಗೋರು ಯಾರು? ನಿಜವಾದ ಹೊಲದಲ್ಲಿ ಬಿತ್ತಿ ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ಬೆಳೆಯನ್ನು ಸಂಪಾದನೆ ಮಾಡಿದಂಥ ರೈತರು ಖರೀದಿ ಕೇಂದ್ರಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯದಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ, ಇದು ಬ್ರೋಕರ್ಗಳ ಸರ್ಕಾರ ಅಂತ ಹೇಳಿ. ಬ್ರೋಕರ್ಗಳ ಸರ್ಕಾರ, ದುಡ್ಡು ಅವ್ರಿಗೂ ಹೋಗ್ತದೆ, ರೈತನಿಗೂ ಹೋಗಲ್ಲ. ಬಹುಶಃ ಹಿಂದೆ ಕೊಬ್ಬರಿ ಬೆಳೆ ಬೆಳೆದಂತ ನನ್ನ ಅರಸೀಕೆರೆ ರೈತರಿಗೂ ಅದರ ಅನುಭವ ಇರಬಹುದು. ಏನ್ ಬರೋಣ ನಗ್ತೀಯ? ಹಾಗೆ ಈಗೇನೋ ಸದ್ಯ ಪರವಾಗಿಲ್ಲ. ನನ್ನ ರೈತರು ನಮ್ಮ ಚಿಕ್ಕಮಂಗ್ಳೂರು ಶೃಂಗೇರಿ ನಮ್ಮ ಭೋಜೇಗೌಡ ಅವನೇ ಅಡಿಕೆ ಬೆಳೆದು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಪಗುರದಷ್ಟಾಗವ್ರೆಲ್ಲ. ಈಗ ತೆಂಗು ಎಳ್ನೀರು 60 ರೂಪಾಯಿ, ತೆಂಗಿನಕಾಯಿ 90-100 ರೂಪಾಯಿ, ಕೊಬ್ಬರಿ 25,000. ಸದ್ಯ ನೀವು 13,000 12,000 ಬಂದಾಗ 1,000-2,000 ಜಾಸ್ತಿ ಮಾಡಿಸ್ಬಿಡೋಣ ಸರ್ಕಾರದಲ್ಲಿ ಬೇಡ್ತಾ ಇದ್ರಿ ನೀವು. ಇವತ್ತು 25,000ಕ್ಕೆ ಹೋಗಿ ನನ್ನ ರೈತರು ಆ ತಾಯಿ ಆಸನಂಬೆಯಿಂದ ನೆಮ್ಮದಿಯಿಂದ ಸಂತೋಷವಾಗಿ ಬಾಳ್ತಾ ಇದ್ರಿ. ಇದು ಏನೋ ಸದ್ಯ ನೀವು ಬುಡ್ತಿರ್ತಕ್ಕಂಥದ್ದೇನಿದೆ, ಈ ಸರ್ಕಾರದ ನಡವಳಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.